ಪ್ರೇಮ್ ಸರ್ ಮೂವೀಸ್ ಅಂದ್ಮೇಲೆ ಸ್ವಲ್ಪ ಕುತೂಹಲ ಇದ್ದೇ ಇರುತ್ತೆ. ಈ ಮೂವಿದಲ್ಲಿ ಅದು ಸಿಕ್ಕಿಲ್ಲ. ಹೌದು, ನಾನು ಕೆಡಿ ಬಗ್ಗೆನೇ ಮಾತಾಡ್ತಾ ಇರೋದು. ಇವಾಗ ತಾನೇ ಕೆಡಿ ಟ್ರೈಲರ್ ನೋಡಿದೆ. ಅರೌಂಡ್ 2.48 ಮಿನಿಟ್ಸ್ ಟ್ರೈಲರ್ ಇದೆ. ಟ್ರೈಲರ್ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಹೇಳಕ್ಕಿಂತ ಮುಂಚೆ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡೈರೆಕ್ಟ್ ವಿಡಿಯೋ ಎಂಡ್ ಮಾಡಬಹುದು. ಜಸ್ಟ್ ಇದು ಆನೆಸ್ಟ್ ರಿವ್ಯೂ ಆಗಿರುತ್ತೆ. ಏನ್ ಪರ್ಸನಲ್ ಹೇಟ್ ಅಲ್ಲ, ಏನಿಲ್ಲ. ನೋಡಿ, ಫಸ್ಟ್ ಆಫ್ ಆಲ್ ಮೂವಿ ಡಾರ್ಕ್ ಟೀಮ್ ಅಲ್ಲಿ ನಡೆಯುತ್ತೆ. ಅಂಡ್ ಇವಾಗೆಲ್ಲ ರಿಪೀಟೆಡ್ ನೋಡಿ 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 ನನಗೆ ಬೇಜಾರಾಗ್ಬಿಡೈತೆ. ಎಲ್ಲ ಆಕ್ಷನ್ ಮೂವೀಸ್ ಅಲ್ಲಿ ಡಾರ್ಕ್ ಟೋನ್ ಎತ್ಕೊಂಡಿದ್ದಾರೆ. ಮೀನ್ಸ್ ಆನೆಸ್ಟ್ಲಿ ಚೆನ್ನಾಗಿದೆ, ಬಟ್ ತುಂಬಾ ನೋಡಿ 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 ಬೇಜಾರಾಗ್ಬಿಡೈತೆ. ಅಂಡ್ ಸ್ಟಾರ್ಟಿಂಗ್ ಟ್ರೈಲರ್ 0.10 ಸೆಕೆಂಡ್ಸ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಹೀರೋನ ಬಿಲ್ಡಪ್ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ವಾಮಿ, ಅದು ಇದು ಅನ್ಬಿಟ್ಟು ತುಂಬಾ ಹಳೇದಾಗ್ಬಿಟ್ಟಿದೆ. ಅದು ತುಂಬಾನೇ ಕಂಟಿನ್ಯೂಸ್ ಕ್ಲಿಪ್ಸ್ ಹೋಗುತ್ತೆ. ಮತ್ತೆ ಓಲ್ಡ್ ಪ್ಯಾಟರ್ನ್ ನಂಗೆ ಯಾಕೋ ಆನೆಸ್ಟ್ ಕನೆಕ್ಟ್ ಆಗಿಲ್ಲ. ಅಂಡ್ ನೀವು ಕೇಳ್ಬೋದು, ಏನ್ ಇವಾಗ ಇದೆಲ್ಲ ಕಂಟೆಂಟ್ ಓಡ್ತಾ ಇಲ್ವಾ ಅನ್ಬಿಟ್ಟು. ಡೆಫಿನೆಟ್ಲಿ ಓಡ್ತೈತೆ. ಆನೆಸ್ಟ್ಲಿ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ಮ್ಯಾಟರ್ ಆಗುತ್ತೆ. ಇದು ಒಂಥರ ಸುಮ್ನೆ ಕಮರ್ಷಿಯಲ್ ಮೂವಿ ಆಗ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ನನಗೂ ಆಕ್ಚುಲಿ ಪರ್ಸನಲ್ ಆಗಿ ಈ ಮೂವಿ ಗೆಲ್ಬೇಕು ಅನ್ನೋದೇ ಇಷ್ಟ ಇರೋದು. ಬಟ್ ಇದು ಕಮರ್ಷಿಯಲ್ ಇದ್ರೆ, ಕಂಟೆಂಟ್ ಓರಿಯೆಂಟೆಡ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈಲರ್ ಅಲ್ಲಿ ಆ ಟ್ರೈಲರ್ ಅಲ್ಲಿ ನೋಡಬಹುದು ನೀವು. ಹೀರೋ ಬರ್ತಾನೆ, ವಿಲನ್ ಜಂಪ್ ಹೊಡಿತಾನೆ, ಎಲ್ಲ ಓಲ್ಡ್ ಪ್ಯಾಟರ್ನ್ ಆಗ್ಬಿಡೈತೆ. ಅದರಿಂದ ನಾನು ಹೇಳ್ತಾ ಇರೋದು, ಏನಾದ್ರು ಲೈಕ್ ಈಸಿ ಕಂಟೆಂಟ್ ಅನ್ಸ್ತಾ ಐತೆ. ಮೂವಿ ಬರೋ ಗಂಟೆ ಹೇಳಕ್ಕಾಗಲ್ಲ ಏನ್ ಅನ್ಬಿಟ್ಟು. ಅಂಡ್ ಕಂಪ್ಲೀಟ್ ಟ್ರೈಲರ್ ಅಲ್ಲೂ ಅಷ್ಟೇ, ಒಂದು ಗ್ಯಾಂಗ್ ವಾರ್ ಅನ್ನೋ ಒಂದು ಬಿಲ್ಡಪ್ ಆಗುತ್ತೆ, ಒಂದು ಗ್ರಜ್ ಬಿಲ್ಡಪ್ ಆಗುತ್ತೆ. ಅದ್ರಲ್ಲೇ ಅರೌಂಡ್ ಅದ್ರಲ್ಲೇ ಮೂವಿ ನಡೆಯುತ್ತೆ ಅನ್ನೋ ಒಂದು ಪ್ಲಾಟ್ ಇದೆ ಇದ್ರಲ್ಲಿ. ಮೇ ಬಿ ನಾನ್ ರಾಂಗ್ ಆಗಿರ್ಬೋದು. ಅಷ್ಟೇ ಆಗಿದ್ರೆ ಆನೆಸ್ಟ್ ಆಗಿ ಒಂದ್ ಮೂವಿ ನೋಡಿದಾಗ ಆಕ್ಷನ್ ಇರಬೇಕು, ಕಂಟೆಂಟ್ ಇರಬೇಕು. ಆ ಟೈಮ್ ಕೊಟ್ಟಂಗೆ ಒಂಥರ ಇಷ್ಟ ಆಗುತ್ತೆ ಮೂವಿ ನೋಡಕ್ಕೆ. ತುಂಬಾ ಜನ ಇದನ್ನ ಫ್ಯಾಮಿಲಿ ಫ್ರೆಂಡ್ಲಿ ಅಂತ ಇದಾರೆ. ತುಂಬಾ ಕೆಟ್ಟ ಮಾತಿದಾವೆ ಅಂಡ್ ತುಂಬಾ ಬ್ಲಡ್ ಎಲ್ಲ ಓಕೆ, ಅಷ್ಟೊಂದೇನಿಲ್ಲ, ಮೇಜರ್ ಸೀನ್ಸ್ ಇದಾವೆ. ಸೊ ಇದನ್ನ ಫ್ಯಾಮಿಲಿ ಫ್ರೆಂಡ್ಲಿ ಅಂತ ಹೇಳಕ್ ಹೋಗಲ್ಲ. ನಿಮ್ಗೆ ನಿಮ್ ಫ್ಯಾಮಿಲಿ ಜೊತೆ ಓಕೆ ಲೈಕ್ ಈ ತರ ಸೀನ್ಸ್ ನೋಡೋದಂದ್ರೆ ತೊಂದರೆ ಇಲ್ಲ, ಫ್ಯಾಮಿಲಿ ಫ್ರೆಂಡ್ಲಿ ಆಗಿ ಎಂಜಾಯ್ ಮಾಡಬಹುದು. ಒಂದೊಂದ್ ಕಡೆ ಕಾಮಿಡಿ ವರ್ಕೌಟ್ ಆಗುತ್ತೆ, ಒಂದೊಂದ್ ಕಡೆ ಕಾಮಿಡಿ ಫೋರ್ಸ್ಫುಲ್ ಅನ್ಸುತ್ತೆ. ಅಂಡ್ ಆನೆಸ್ಟ್ ಆಗಿ ನನಗಂತೂ ಸೀರಿಯಸ್ ಆಗಿ ಕನೆಕ್ಟ್ ಆಗಲ್ಲ. ಆಮೇಲೆ ತುಂಬಾ ಜನ ಹೇಳ್ಬೋದು, ಏನ್ ಗುರು ಬರೀ ನೆಗೆಟಿವ್ಸ್ ಹೇಳ್ತೀನಿ, ಪಾಸಿಟಿವ್ಸ್ ಇಲ್ಲ ಮೂವಿದಲ್ಲಿ. ಹಂಗೆಲ್ಲ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ. ಫಸ್ಟ್ ಪಾಸಿಟಿವ್ ಕಡೆ ಬರೋದಾದ್ರೆ ಫುಲ್ ಕಲರ್ಫುಲ್ ಆಗಿದೆ. ಮಾರ್ಕೆಟ್ ಆಗಿರ್ಲಿ ಅಥವಾ ಫೈಟ್ ಸೀನ್ಸ್ ಆಗಿರ್ಲಿ, ವಿಜುವಲ್ಸ್ ಆಗಿರ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಫೈಟ್ ಸೀನ್ಸ್ ತುಂಬಾ ಡೀಟೇಲಿಂಗ್ ಆಗಿತ್ತು ನೋಡಕ್ಕೆ. ತುಂಬಾ ಇಷ್ಟ ಆಯ್ತು ನೋಡಕ್ ನಿಜವಾಗ್ಲು. ಎವ್ರಿ ಸೀನ್, ಎವ್ರಿ ಬಿಲ್ಡಪ್ ಆಗಿರ್ಲಿ ತುಂಬಾ ಚೆನ್ನಾಗಿ ಟ್ರೈಲರ್ ಕೊಟ್ಟಿದ್ದಾರೆ. ಆನೆಸ್ಟ್ ಆಗಿ ಸ್ಟೈಲ್ ಕೂಡ ತುಂಬಾ ಇಷ್ಟ ಆಯ್ತು. ಆ ವಿಜುವಲ್ಸ್ ಆಗಿರ್ಲಿ, ಮಾತಾಡೋ ಸ್ಟೈಲ್ ಆಗಿರ್ಲಿ, ಎಲ್ಲೋ ಒಂದ್ ಕಡೆ ಒಂದ್ ಸ್ಮೈಲ್ ತರಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಅಂಡ್ ಹೌದು, ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ. ಒಂದು ರಿವ್ಯೂ ನೋಡ್ರಿ, ನೆಗೆಟಿವ್ ಆಗಿತ್ತು ಆಲ್ಮೋಸ್ಟ್ ಆಗಿ. ಸೊ ಪ್ರೇಮ್ ಸರ್ ಡೈರೆಕ್ಟ್ ಮಾಡಿದಾಗ ಒಂದ್ ಸ್ವಲ್ಪ ಕುತೂಹಲ ಇದ್ದೇ ಇರುತ್ತೆ, ಕಂಟೆಂಟ್ ಇರುತ್ತೆ. ಡೆಫಿನೆಟ್ಲಿ ನಿಜವಾಗ್ಲೂ ನಾನು ಹೋಗ್ತೀನಿ, ಡೆಫಿನೆಟ್ಲಿ ರಿವ್ಯೂ ಕೂಡ ಮಾಡ್ತೀನಿ. ಆದ್ರೆ ಆನೆಸ್ಟ್ ಆಗಿ ಇವಾಗ ಸದ್ಯಕ್ಕೆ ಈ ಟ್ರೈಲರ್ ನನ್ಗೆ ಅಷ್ಟೊಂದು ಇಷ್ಟ ಅಷ್ಟೊಂದು ಇಷ್ಟ ಆಗಿಲ್ಲ. ಇದಕ್ಕಿಂತ ಟೀಸರ್ ಸಖತ್ತಾಗಿತ್ತು. ಟೀಸರ್ ತುಂಬಾ ಹೈಪ್ಡ್ ಆಗಿತ್ತು. ಇವಾಗ ಈ ಟ್ರೈಲರ್ ನೋಡಿದಾಗ ಅಷ್ಟೊಂದು ಸಿಂಕ್ ಆಗ್ತಾ ಇಲ್ಲ ನನಗೆ. ಸೊ ನೋಡೋಣ, ಮೂವಿ ಬರುತ್ತೆ, ಮೂವಿ ನೋಡೋಣ, ರಿವ್ಯೂ ಹಾಕ್ತೀನಿ. ಡೆಫಿನೆಟ್ಲಿ ಪಾಸಿಟಿವ್ ಇಲ್ಲ ನಾನು ಹೋಪ್ ಮಾಡ್ತೀನಿ ಅಷ್ಟೇ, ಇನ್ನೇನು ಹೇಳಕ್ ಹೋಗಲ್ಲ. ಅದು ಬಿಟ್ರೆ ಈ ಚಾನಲ್ ಹೊಸಬ್ರಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಈ ತರ ಕಂಟೆಂಟ್ ನಿಮ್ಗೆ ಕೊಡ್ತಾ ಇರ್ತೀನಿ. ಇಷ್ಟೇ ಆಗಿ ಬೇರೆ ಬೇರೆ ಅಪ್ಡೇಟ್ಸ್ ಬರ್ತಾ ಇರ್ತೀವಿ. ಇದೇ ತರ ಸಿಗೋಣ.